ಎಲ್ಲರಿಗೂ ನಮಸ್ಕಾರ. Dear diploma students, many of you are asking me, Madam, please tell us about how to convert CGPA into percentage, how to calculate, and also how to know about our class, first class, distinction, second class, when we will get this class by seeing the percentage. Okay, so ಈ ಡೌಟ್ಸ್ ನಿಮಗೆ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಕನ್ವರ್ಷನ್ ಮತ್ತು ಯಾವ ಕ್ಲಾಸ್ ನಿಮ್ಮದು ಡಿಪ್ಲೊಮಾ ರಿಸಲ್ಟ್ ಯಾವ ಕ್ಲಾಸ್ ಅಂತ ಹೇಳಿ ಹೇಗೆ ಗೊತ್ತಾಗಬೇಕಂತಂಥೇಳಿ ಪ್ರತಿಯೊಂದೂ ವಿತ್ ಎಕ್ಸಾಂಪಲ್ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಎಂಟನ ನೋಡಿರಿ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಏನೇ ಹೊಸ ಅಪ್ಡೇಟ್ ಕೊಟ್ಟಾಗ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತೆ. ಓಕೆ, CGPA ಗೊತ್ತಾಗಿರ್ತೈತಿ. CGPAಲಿಂದ ಪರ್ಸೆಂಟೇಜಿಗೆ ಹೇಗೆ ಕನ್ವರ್ಟ್ ಮಾಡ್ಕೋಬೇಕು ಅಂತಂದು ಕೇಳ್ತಿದ್ರಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪರ್ಸೆಂಟೇಜ್ ಕನ್ವರ್ಷನ್ ಇಲ್ಲಿ ಕೊಟ್ಟಾರ ನೋಡ್ರಿ. ಫಾರ್ಮುಲಾ ಐತಿ, ಪರ್ಸೆಂಟೇಜ್ ಕನ್ವರ್ಷನ್ ಈಸ್ ಈಕ್ವಲ್ ಟು CGPA ಮೈನಸ್ 0.75 ಮಾಡಿ ಅದನ್ನು ಹೋಲ್ ಥಿಂಗ ಮಲ್ಟಿಪ್ಲೈಡ್ ಬೈ 10 ಮಾಡಬೇಕು. ಅಂದರೆ ಅದು ಎಷ್ಟು ಬರ್ತೈತಲ್ಲ ಅದ್ರ ಪ್ರಕಾರ ಕ್ಲಾಸ್ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಕ್ಲಾಸ್ ಅಂದರೆ ಫಸ್ಟ್ ಕ್ಲಾಸ್ ಆಯಿತು, ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ ಆಯಿತು, ಆಮೇಲೆ ಸೆಕೆಂಡ್ ಕ್ಲಾಸ್, ಇದನ್ನೆಲ್ಲ ಕ್ಲಾಸ್ ಡಿಕ್ಲೇರ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ದೊಳಗೆ ಸಪೋಸ್ ಇದು ಕ್ಯಾಲ್ಕುಲೇಟ್ ಮಾಡಿದ್ದು ನಿಮ್ಮದು ಅಬೋವ್ 70% ಬಂತಂದರೆ ಪರ್ಸೆಂಟೇಜ್ ಕನ್ವರ್ಷನ್ ಮಾಡಿದ ಮೇಲೆ ಮೋರ್ ದ್ಯಾನ್ ಆರ್ ಈಕ್ವಲ್ ಟು 70% ಬಂತಂದರೆ ಏನು ರಿಸಲ್ಟ್ ಕೊಡ್ತಾರಂದ್ರೆ ನಿಮಗೆ ಫಸ್ಟ್ ಕ್ಲಾಸ್ ವಿತ್ ಡಿಸ್ಟಿಂಕ್ಷನ್ FCD ಡಿಸ್ಟಿಂಕ್ಷನ್ ರಿಸಲ್ಟ್ ಬರ್ತೈತಿ. ಓಕೆ, ಸಪೋಸ್ ರಿಸಲ್ಟ್ ಬಂದಿದ್ದು ಪರ್ಸೆಂಟೇಜ್ ಲೆಸ್ ದ್ಯಾನ್ 70% ಬಂದು ಮೋರ್ ದ್ಯಾನ್ 60% ಇತ್ತಂದರೆ, ಸೊ ಇಫ್ ದ ರಿಸಲ್ಟ್ ಪರ್ಸೆಂಟೇಜ್ ಈಸ್ 60% ಬಟ್ ಲೆಸ್ ದ್ಯಾನ್ 70% ಇತ್ತಂದರೆ ಯಾವ ಕ್ಲಾಸ್ ಕೊಡ್ತಾರೋ ಫಸ್ಟ್ ಕ್ಲಾಸ್ ಅಂಥೇಳಿ ಕೊಡ್ತಾರೆ ನಿಮಗೆ. ಸಪೋಸ್ ರಿಸಲ್ಟ್ ನಿಮ್ಮದು ಬಂದದ್ದು ಪರ್ಸೆಂಟೇಜ್ ಲೆಸ್ ದ್ಯಾನ್ 60% ಇತ್ತಂದರೆ ಆವಾಗ ರಿಸಲ್ಟ್ ಏನಂತ ಡಿಕ್ಲೇರ್ ಮಾಡ್ತಾರೆ, ಸೆಕೆಂಡ್ ಕ್ಲಾಸ್ ಅಂತ ಡಿಕ್ಲೇರ್ ಮಾಡ್ತಾರೆ, SC. ಸಪೋಸ್ ರಿಸಲ್ಟ್ ಲೆಸ್ ದ್ಯಾನ್ 40% ಇತ್ತಂದರೆ ಅದು ಫೇಲ್ ಅಂತ ರಿಸಲ್ಟ್ ಡಿಕ್ಲೇರ್ ಆಗ್ತೈತಿ. ಸೊ ಇದು ಕ್ಲಾಸ್ ಡಿಕ್ಲೇರೇಷನ್ ಆಯಿತು. ಕನ್ವರ್ಷನ್ ಆಫ್ ಗ್ರೇಡ್ಸ್ ಇಂಟು ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ನಲ್ಲಿ ಕನ್ವರ್ಷನ್ ಮಾಡಲಿಕ್ಕೆ ಒಂದು ಎಕ್ಸಾಂಪಲ್ ಸಮೇತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲೊಂದು ಫಾರ್ಮುಲಾ ಇದೆ ನೋಡಿರಿ, ಆಲ್ರೆಡಿ ನಿಮ್ಗೆ ಹೇಳಿದ ಪ್ರಕಾರ ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ, CGPA earned minus 0.7 whole bracket complete into 10. ಸೊ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ ಮಾಡಬೇಕಂದ್ರೆ ಇದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಪೋಸ್ ನಿಮ್ಮದು CGPA 8 ಬಂದಿತ್ತಂದರೆ 8.2 ಬಂದಿತ್ತಂದರೆ ಎಕ್ಸಾಂಪಲ್ ಪ್ರಕಾರ 8.2 ನಿಮ್ಮದು CGPA ಇತ್ತಂದರೆ ಮೈನಸ್ 0.75 ಮಾಡಿ ಮಲ್ಟಿಪ್ಲೈಡ್ ಬೈ 10 ಹಂಗೆ ಮಾಡಿದರೆ 74.5 ಬರ್ತೈತೆ ನಿಮಗೆ. ಸೊ 74.5 ಹೆಂಗೆ ಬರ್ತೈತೆ ಅಂಥೇಳಿ ನಿಮಗೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ ತೋರಿಸ್ಬೇಕಂದ್ರೆ ಈಗ 8.2 ಬಂದೈತೆ ನಿಮ್ಮದು CGPA. 8.2 ಮೈನಸ್ 0.75 ಇಸ್ ಈಕ್ವಲ್ ಟು ಎಷ್ಟು ಬಂತು 7.45 ಇಂಟು 10 ಮಾಡಬೇಕು ಫಾರ್ಮುಲಾ ಪ್ರಕಾರ. ಸೊ 74.5 ಈಸ್ ದ ಪರ್ಸೆಂಟೇಜ್. ಸೊ 74.5 ಬಂದಿದ್ದು ನಿಮಗೆ ನಾನು ಇಲ್ಲಿ ತೋರಿಸ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು 74.5 ಹೆಂಗೆ ಬಂತು ಅಂಥೇಳಿ ನಿಮಗೆ ಕ್ಯಾಲ್ಕುಲೇಟರ್ ಮುಖಾಂತರ ನಾನು ನಿಮ್ಗೆ ತೋರಿಸಿದ್ನಿ. ಸೊ ಸಪೋಸ್ ಇನ್ನೊಂದು ಎಕ್ಸಾಂಪಲ್ ನಾನು ನಿಮ್ಗೆ ಹೇಳಬೇಕಂದ್ರೆ ಸಪೋಸ್ ನಿಮ್ಮದು CGPA 7 ಇತ್ತಂದರೆ ಮೈನಸ್ 0.75 ಮಾಡಿದರೆ ಎಷ್ಟು ಬರ್ತೈತಿ, ಮೈನಸ್ 0.75 ಮಾಡಿದರೆ 6.25 ಬರ್ತೈತಿ. ಇಂಟು 10 ಮಾಡಿದ್ದಕ್ಕೆ ಇಂಟು 10 ಮಾಡಿದರೆ ಎಷ್ಟು ಬರ್ತೈತಿ, ಇಸ್ ಈಕ್ವಲ್ ಟು 62.5 ಬರ್ತೈತಿ. ಸೊ 62.5 ಈಸ್ ಯುವರ್ ಪರ್ಸೆಂಟೇಜ್. ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಪರ್ಸೆಂಟೇಜ್ನಲ್ಲಿ. ಸೊ ನಿಮ್ಮದು CGPA ಗೊತ್ತಾಯ್ತಂದರೆ ಸೊ ದಟ್ ಕ್ಯಾನ್ ಬಿ ಕ್ಯಾಲ್ಕುಲೇಟೆಡ್ ಡೈರೆಕ್ಟ್ಲಿ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ. ಇದು ನಿಮಗೆ ಎಲ್ಲರಿಗೂ ಗೊತ್ತಾಗಿರ್ಬೋದು, ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾನು ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.